ಡಿಪ್ರೆಸ್ ಆಗಿರೋದೇ ಆಕ್ಚುಲಿ ಡಿಪ್ರೆಷನ್ ಅಥವಾ ಡಿಪ್ರೆಷನ್ ಅಂದ್ರೆ ಆಕ್ಚುಲಿ ಬೇರೆ ರಿಯಲ್ ಮೀನಿಂಗ್ ಇದೆಯಾ? ಆಕ್ಚುಲಿ ನಿಜವಾದ ಡಿಪ್ರೆಷನ್ ನಾವು ಸೈಕೇಟ್ರಲ್ಲಿ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೂ ಮತ್ತೆ ಈ ಜನರು ಹೇಳುವ ಒಂದು ಕಾಮನ್ ವರ್ಡ್ ತುಂಬಾ ಡಿಫ್ರೆನ್ಸ್. ಪದೇ ಪದೇ ಅದನ್ನ ಚೆಕ್ ಮಾಡ್ತಾ ಇರ್ತಾರೆ, ಕಾರ್ ಲಾಕ್ ಆಗಿದೆಯಾ ಇಲ್ಲ ಅಂತ. ಇದಕ್ಕೆ ನಾವು ಕನ್ನಡದಲ್ಲಿ ಗೀಳು ಕಾಯಿಲೆ ಅಂತ ಹೇಳ್ತೀವಿ. ಓಕೆ. ಇಂಗ್ಲಿಷ್ ಅಲ್ಲಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳಿ. ಇಲ್ಲ ನನಗ್ ಬರ್ತಾ ಇದೆ, ನನ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾಕಂದ್ರೆ ನಡೆದ್ರೆ ನಂಗೆ ನೋವು ಬರ್ತಾ ಇದೆ. ಅವ್ರಿಗೆ ನಿಜವಾದ ಪೇನ್ ಆಗ್ತಾ ಇರುತ್ತೆ. ಓಕೆ. ಬಟ್ ಅದಕ್ಕೆ ಬೇರೆ ಸೈಕಲಾಜಿಕಲ್ ಕಾರಣ ಇರ್ತದೆ. ಸೊ ಅದರಿಂದಾಗಿ ಅವರಿಗೆ ಈ ರೀತಿ ಆಗ್ತಾ ಇರುತ್ತೆ. ತಗೊಂಡೆ. ಓಕೆ. ಎಸ್ ಡಾಕ್ಟರ್, ಇವಾಗ ಇತ್ತೀಚೆಗೆ ಈಗ ತುಂಬಾ ಜನರು ಈ ಡಿಪ್ರೆಷನ್ ಏನ್ ಖಿನ್ನತೆ ಅಂತ ನಾವೇನ್ ಕರಿತೀವಿ ಅದಕ್ಕೆ ಬಳಲ್ತಾ ಇದ್ದಾರೆ. ಯೂಶಲಿ ಈಗ ಒಬ್ಬ ನಮ್ಮ ಫ್ರೆಂಡ್ಲಿ ನಾವು ಯೂಶಲಿ ಹೇಳ್ತೀವಿ ಅವ್ನು ಸ್ವಲ್ಪ ಡಿಪ್ರೆಸ್ ಆಗಿದ್ದಾನೆ ಅಂತ. ಆಕ್ಚುಲಿ ಅವ್ನು ಡಿಪ್ರೆಸ್ ಆಗಿರೋದೇ ಆಕ್ಚುಲಿ ಡಿಪ್ರೆಷನ್ ಅಥವಾ ಡಿಪ್ರೆಷನ್ ಅಂದ್ರೆ ಆಕ್ಚುಲಿ ಬೇರೆ ರಿಯಲ್ ಮೀನಿಂಗ್ ಇದೆಯಾ ಅದಕ್ಕೆ? ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ರೆ. ಆಕ್ಚುಲಿ ಈಗ ನಾವು ಜನಸಾಮಾನ್ಯರು ಮಾತಾಡುವಾಗ ಏನ್ ಹೇಳ್ತಾರೆ, ಓ ಇವತ್ತು ನಾನು ಡಿಪ್ರೆಷನ್ ಹೋದೆ ಮಾರ್ರೆ, ಸೊ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ನಾನು ಇವತ್ತು ಡಿಪ್ರೆಷನ್ ಹೋದೆ. ಇಲ್ಲ ಎಕ್ಸಾಮಿಗೆ ಓದ್ಬೇಕಿತ್ತು, ಸೊ ತುಂಬಾ ವರ್ಕ್ ಲೋಡ್, ಓದಕ್ ತುಂಬಾ ಇದೆ, ಸೊ ನಾನು ಡಿಪ್ರೆಸ್ ಆದೆ. ಸೊ ಇದು ಒಂದು ಜನಸಾಮಾನ್ಯರ ವರ್ಡ್. ಆಕ್ಚುಲಿ ಅವರು ಕೆಲವೊಬ್ರು ಫೋನ್ ಎತ್ತಲಿಲ್ಲ ಅಂದ್ರೆ ಕೆಲವರು ನಾನು ರಿಯಲಿ ಡಿಪ್ರೆಸ್ಡ್ ಅಂತ ಹೇಳ್ತಾರೆ. ಆಕ್ಚುಲಿ ನಿಜವಾದ ಡಿಪ್ರೆಷನ್ ನಾವು ಸೈಕೇಟ್ರಲ್ಲಿ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೂ ಮತ್ತೆ ಈ ಜನರು ಹೇಳುವ ಒಂದು ಕಾಮನ್ ವರ್ಡ್ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಿಜವಾದ ಡಿಪ್ರೆಷನ್ ಅಥವಾ ಕನ್ನಡದಲ್ಲಿ ಹೇಳುವುದಾದ್ರೆ ಮಾನಸಿಕ ಖಿನ್ನತೆ. ಸೊ ಅದು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂಥರ ಸದಾ ಕಾಲ ಕಾಡುವಂತ ಬೇಜಾರು, ಈ ದಿನ ಪೂರ್ತಿ ಅವನಿಗೆ ಮನಸ್ಸಿನಲ್ಲಿ ಒಂಥರ ಬೇಜಾರು ಇರ್ತದೆ. ಆಮೇಲೆ ನಿರುತ್ಸಾಹ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಆಸಕ್ತಿ ಇರಲ್ಲ. ಇದು ಅವನಿಗೆ ಯಾವುದೇ ಸಂದರ್ಭದಲ್ಲೂ ಮತ್ತೆ ಯಾವ ಜಾಗದಲ್ಲೂ ಅವನಿರುವಂತ ಸ್ಥಳ ಬಿಟ್ಟು ಇನ್ನೊಂದು ಕಡೆ ಹೋದ್ರು ಅಲ್ಲೂ ಕೂಡ ಅವನನ್ನ ಕಾಡ್ತಾ ಇರುತ್ತೆ. ಸೊ ಇದು ಅಟ್ಲೀಸ್ಟ್ ಮಿನಿಮಮ್ 2 ವಾರ ಇರ್ಬೇಕು. ಸೊ ಮಿನಿಮಮ್ 2 ವಾರ ಇದ್ರೆ ಸೊ ಅದು ಡಿಪ್ರೆಷನ್ ಕ್ರೈಟೀರಿಯಾಗೆ ಇನ್ಕ್ಲೂಡ್ ಆಗ್ತದೆ. ಅವಾಗ ಅವನು ಆ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಬಳಲುತ್ತಿದ್ದಾನೆ ಅಂತ ಹೇಳ್ಬೋದು. ಹೌದು. ಅದ್ರ ಜೊತೆ ನಾವು ಆನಿಡೋನಿಯಾ ಅಂತ ಹೇಳ್ತೀವಿ. ಅವನಿಗೆ ಅಂದ್ರೆ ಮೊದ್ಲು ಅವನು ಯಾವ ಆಕ್ಟಿವಿಟಿ ಮಾಡ್ತಾ ಇದ್ದ ಅದರಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ. ಆಮೇಲೆ ಅವನಲ್ಲಿ ತನ್ನಲ್ಲಿ ಶಕ್ತಿ ಕಡಿಮೆ ಆಗಿದೆ ಅಂತ ಒಂದು ಫೀಲಿಂಗ್ ಬರ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಅವನ ನಿದ್ದೆಯಲ್ಲಿ ಬದಲಾವಣೆ ಆಗ್ಬೋದು. ಏನಂದ್ರೆ ಅವನಿಗೆ ನಿದ್ದೆ ಕಡಿಮೆ ಆಗ್ತದೆ, ಸರಿಯಾಗಿ ನಿದ್ದೆ ಬರಲ್ಲ ರಾತ್ರಿಗೆ, ಏನೇನೋ ಆಲೋಚನೆಗಳು ಬರ್ತದೆ. ಮತ್ತೆ ಇನ್ನು ಕೆಲವರಿಗೆ ನಿದ್ದೆ ಜಾಸ್ತಿನೂ ಆಗ್ಬೋದು. ಮತ್ತೆ ಅವನ ಆಹಾರ ಇದರಲ್ಲಿ ಏರುಪೇರು ಆಗ್ಬೋದು. ಕೆಲವೊಬ್ರು ಜಾಸ್ತಿ ಊಟ ಮಾಡ್ಬೋದು, ಕೆಲವೊಬ್ರು ಕಡಿಮೆ ಊಟ ಮಾಡ್ಬೋದು. ಮತ್ತೆ ಅವನು ದೈನಂದಿಕ ಚಟುವಟಿಕೆಗಳು, ಅವನ ಡೈಲಿ ರುಟೀನ್ ಅಂತ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಕಡೆಗೆ ಅವನಿಗೆ ನಾನು ಜೀವನದಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ, 10 ದಿನ ಆದ ನಂತರ ಅಲ್ಲ 2 ವಾರ ಆದ್ಮೇಲೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅದು ಡಿಪ್ರೆಷನ್ ಜಾಸ್ತಿ ಆದಂಗೆ ನಾವು ಅದನ್ನ 3 ರೀತಿ ಡಿವೈಡ್ ಮಾಡ್ಬೋದು. ಮೈಲ್ಡ್, ಮಾಡರೇಟ್ ಮತ್ತೆ ಸಿವಿಯರ್ ಅಂತ. ಸೊ ನಾನು ಮೊದಲು ಹೇಳಿದ್ದು ಮೈಲ್ಡ್ ಮಾಡರೇಟ್ ಡಿಪ್ರೆಷನ್. ಸೊ ಸಿವಿಯರ್ ಡಿಪ್ರೆಷನ್ ಹೋದಾಗ ಏನಾಗ್ತದೆ, ಅವನಿಗೆ ಅದೇ ನಾನು ಇದ್ದೇನು ಪ್ರಯೋಜನ ಇಲ್ಲ, ವರ್ತ್ಲೆಸ್ನೆಸ್ ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಪ್ರಪಂಚದಲ್ಲಿ ನನಗೆ ಯಾರು ಇಲ್ಲ, ನನಗೆ ಹೆಲ್ಪ್ ಮಾಡುವವರು ಯಾರು ಇಲ್ಲ, ಹೆಲ್ಪ್ಲೆಸ್ನೆಸ್ ಅಂತೀವಿ. ಮತ್ತೆ ಇನ್ನೊಂದು ಹೋಪ್ಲೆಸ್ನೆಸ್, ನನಗೆ ಫ್ಯೂಚರ್ ಇಲ್ಲ, ಫ್ಯೂಚರ್ ಅಲ್ಲಿ ಏನು ಬದಲಾಗುದಿಲ್ಲ, ಈ ತರ ಆಲೋಚನೆಗಳು ಕಾಡುತ್ತೆ ಅವನಿಗೆ. ಸೊ ಇಂಥ ಆಲೋಚನೆಗಳು ಕಾಡಿದಾಗ ಅವನಿಗೆ ಏನಾಗ್ತದೆ, ಸೊ ನನಗೆ ಯಾರು ಇಲ್ಲ, ನಾನು ಇದ್ದೇನು ಪ್ರಯೋಜನ ಇಲ್ಲ, ಮುಂದೆ ಜೀವನದಲ್ಲಿ ನನ್ಗೇನು ಬದಲಾವಣೆ ಆಗುದಿಲ್ಲ, ಹಾಗಾಗಿ ಅವನಿಗೆ ನಾನು ಇದ್ದು ಏನು ಪ್ರಯೋಜನ ಇಲ್ಲ, ಆ ತರ ಆಲೋಚನೆಗಳು ಬರ್ತದೆ. ಸೊ ಆವಾಗ ಅವನು ಏನ್ ಮಾಡ್ತಾನೆ, ನಾನು ಇದ್ದೇನು ಪ್ರಯೋಜನ ಅಂತ ಸಾಯುವಂತ ಪ್ರಯತ್ನಗಳಿಗೆ ಹೋಗ್ತಾನೆ. ನಾವು ಸುಸೈಡಲ್ ಥಾಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬೇಕಾದ ಆಲೋಚನೆಗಳು ಅದು ಅವನಿಗೆ ಬರ್ಲಿಕ್ಕೆ ಶುರು ಆಗ್ತದೆ. ಕೆಲವೊಬ್ರು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೋತಾರೆ. ಅದಕ್ಕೆ ಆವಾಗ ಅವನ ಒಂದು ಸ್ಟೇಜ್ ಸಿವಿಯರ್ ಡಿಪ್ರೆಷನ್ಗೆ ಹೋಗಿರುತ್ತೆ. ಸೊ ಇದು ನಿಜವಾದ ಡಿಪ್ರೆಷನ್. ಡಾಕ್ಟರ್, ಆಕ್ಚುಲಿ ಈ ಯಾವ ಸ್ಟೇಜ್ ನಲ್ಲಿ ಡಿಪ್ರೆಷನ್ಗೆ ಸೈಕಾಟ್ರಿಸ್ಟ್ ನ ಅಗತ್ಯ ಇರುತ್ತೆ? ಯೂಶುವಲಿ ಮೈಲ್ಡ್ ಡಿಪ್ರೆಷನ್ ಅಂತ ಹೇಳಿದ್ನಲ್ಲ ನಾನು, ಅದರಲ್ಲಿ ಅವರಿಗೆ ಒಂಥರ ಸದಾ ಕಾಲ ಕಾಡುವ ಬೇಜಾರು ಇರ್ತದೆ. ಆದ್ರೆ ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ.
ಆಮೇಲೆ ಅವರ ಕೆಲ್ಸಕ್ಕೆ ಹೋಗೋದಾಗ್ಲಿ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಒಂಥರ ಲೋ ಎನರ್ಜಿ ಇರ್ತದೆ, ಅಷ್ಟು ಉತ್ಸಾಹ ಇರೋದಿಲ್ಲ. ಬಟ್ ಅದು ಅವ್ರಿಗೆ ಗೊತ್ತಿರುತ್ತಾ ಅಂದ್ರೆ ಲೈಕ್ ನಾನು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ಅವರಿಗೆ ನಾನು ಸ್ವಲ್ಪ ಬೇಜಾರಲ್ಲಿ ಇದ್ದೀನಿ, ಮೊದ್ಲಿನಾಗಿಲ್ಲ ಅನ್ನೋದು ಗೊತ್ತಿರ್ತದೆ. ಅಂದ್ರೆ ಅವರಿಗೆ ಅವರಲ್ಲಾಗುವ ಬದಲಾವಣೆ ಗೊತ್ತಾಗ್ತದೆ ಸ್ವಲ್ಪ ಮಟ್ಟಿಗೆ. ಓಕೆ. ಸೊ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ, ಅಂದ್ರೆ ಅವರು ವರ್ಕಿಗೆ ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಈ ತರ ಆಗ್ತಾ ಇದೆ ಅಂದ್ರೆ ಅದು ಮೋಡರೇಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಅವರು ಕೂಡಲೇ ಒಂದು ವೈದ್ಯರನ್ನು ಭೇಟಿಯಾಗಿ ಸರಿಯಾದ ಚಿಕಿತ್ಸೆ ತಗೊಳ್ಳೋದು ಉತ್ತಮ. ಓಕೆ ಡಾಕ್ಟರ್. ಸೊ ಇದರಲ್ಲಿ ವೈಲೆಂಟ್ ಆಗುವಂತ ಸ್ಟೇಜಸ್ ಕೂಡ ಇದೆಯಾ? ಲೈಕ್ ತಾನು ಹರ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆಯವರಿಗೆ ಹರ್ಟ್ ಮಾಡುವಂತ ಸ್ಥಿತಿ ಬರ್ತದಾ? ಅದು ನಾವು ಸಿವಿಯರ್ ಡಿಪ್ರೆಷನ್ ಅಲ್ಲಿ ನಾವು ಇನ್ನೊಂದು ಅವರಿಗೆ ಒಂದು ಅನುಮಾನ ಅಂತ ಸೈಕೋಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ಸಿವಿಯರ್ ಡಿಪ್ರೆಷನ್ ಹೋದಾಗ ಸ್ವಲ್ಪ ಅನುಮಾನಾಸ್ಪದ ಭಾವನೆಗಳು ಮೂಡ್ಬೋದು. ಜನರು ನನ್ನ ವಿರುದ್ಧ ಇದ್ದಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ಆ ಸಂದರ್ಭದಲ್ಲಿ ಅವರು ಇನ್ನೊಬ್ರಿಗೆ ಹಾರ್ಮ್ ಮಾಡ್ಬೋದು. ಬಟ್ ಡಿಪ್ರೆಷನ್ ಅಲ್ಲಿ ಯೂಶುವಲಿ ಅವರಿಗೆ ಅವರು ಹಾರ್ಮ್ ಮಾಡ್ಕೊಳ್ತಾರೆ. ಅಂದ್ರೆ ಸಿವಿಯರ್ ಡಿಪ್ರೆಷನ್ ಹೋದಾಗ ನಾನು ಇದ್ದೇನೋ ಪ್ರಯೋಜನ ಇಲ್ಲ ಎಂದಾಗ ಅವರಿಗೆ ಸುಸೈಡಲ್ ಥಾಟ್ಸ್ ಬರುತ್ತೆ. ಆತರ ಅವ್ರ ಬಗ್ಗೆ ಕೀಳರಿಮೆ ಗಿಲ್ಟ್ ಫೀಲಿಂಗ್. ಆವಾಗ ಏನಾಗುತ್ತೆ, ತನ್ನ ಜೀವನವನ್ನು ಎಂಡ್ ಮಾಡ್ಕೊಳ್ಳಿಕ್ಕೆ ನೋಡ್ಕೋತಾರೆ. ಓಕೆ ಡಾಕ್ಟರ್. ಸರ್, ಈ ಡಿಪ್ರೆಷನ್ಗೆ ಹೇಗೆ ನೀವು ಅವ್ರನ್ನ ಟ್ರೀಟ್ ಮಾಡಬಹುದು? ಡಿಪ್ರೆಷನ್ಗೆ ನಾನು ಆಗ್ಲೇ ಹೇಳ್ದಂಗೆ ಮೈಲ್ಡ್ ಅಥವಾ ಮೋಡರೇಟ್ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಹಂತದಲ್ಲಿ ಯೂಶಲಿ ಅವರು ವೈದ್ಯರನ್ನು ಮೀಟ್ ಆದ್ರೆ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಸೈಂಟಿಫಿಕ್ ಇದರಲ್ಲಿ ಹೇಳೋದಾದ್ರೆ ಥೆರಪಿ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಅವರನ್ನ ಒಬ್ಬರ ವೆಲ್ ಟ್ರೈನ್ಡ್ ಕೌನ್ಸಿಲರ್ ಕೂರಿಸ್ಬಿಟ್ಟು ಮಾತಾಡ್ತಾರೆ. ಅವ್ರ ಜೊತೆ ಅವರ ಒಂದು ಏನು ಅವರಿಗೆ ಥಾಟ್ಸ್ ಬರ್ತಾ ಇದೆ, ಅವ್ರಿಗೆ ಏನು ಆಲೋಚನೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಡಿಸ್ಕಸ್ ಮಾಡಿ ಅವರ ವೇ ಆಫ್ ಥಿಂಕಿಂಗ್, ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ, ಆ ನೆಗೆಟಿವ್ ಥಾಟ್ಸ್ನೆಲ್ಲ ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡೋಕೆ ನೋಡ್ತಾರೆ. ಸೊ ಇದನ್ನ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಇನ್ನು ಸಿವಿಯರ್ ಡಿಪ್ರೆಷನ್ಗೆ ಹೋಯ್ತಂದ್ರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳಿದೆ. ಸೊ ನಾವು ಆಗ್ಲೇ ಹೇಳ್ದಂಗೆ ಮೆಡಿಕೇಶನ್ಸ್ ಇದೆ, ಆಂಟಿ ಡಿಪ್ರೆಸೆಂಟ್ ಅಂತ ಹೇಳ್ತೀವಿ. ಅದು ಈಗ ಅತ್ಯಾಧುನಿಕ ಮೆಡಿಸಿನ್ಸ್ಗಳು ಬಂದಿದಾವೆ. ಅವೆಲ್ಲ ಒಳ್ಳೆ ಕೆಲಸ ಮಾಡ್ತದೆ. ಒಂದು ವಾರ ಅಥವಾ 10 ದಿನದಲ್ಲಿ ಅವರಲ್ಲಿ ಚೇಂಜಸ್ ಕಾಣ್ಬೋದು. ಅದ್ರ ಜೊತೆ ಕೌನ್ಸಿಲಿಂಗ್ ಆಗ್ಲೇ ಹೇಳ್ದಾಗೆ. ಮತ್ತೆ ಇನ್ನು ಸಿವಿಯರ್ ಡಿಪ್ರೆಷನ್ಗೆ ಹೋದ್ರೆ ನಾವೊಂದು ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತ ಹೇಳ್ತೀವಿ. ಅದೀಗ ನಾವು ಹೇಗೆ ಆಪರೇಷನ್ ಮಾಡ್ತೀವಲ್ಲ, ಅದೇ ರೀತಿ ವ್ಯಕ್ತಿಯನ್ನ ನಾವು ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಜ್ಞೆ ತಪ್ಪಿಸಿ, ಅವ್ರಿಗೇನು ಗೊತ್ತಾಗುದಿಲ್ಲ, ಒಂದ್ ಸ್ವಲ್ಪನೂ ನೋವು ಆಗುದಿಲ್ಲ, ಮೈಲ್ಡ್ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಿಂದ ಅವ್ರು ಬೇಗ ಇಂಪ್ರೂವ್ಮೆಂಟ್ ಆಗ್ತಾರೆ. ಅಂದ್ರೆ ಅವ್ರ ಬ್ರೈನ್ ಅಲ್ಲಿ ಚೇಂಜಸ್ ಆಗ್ತದೆ, ಬ್ರೈನ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ. ಮತ್ತೆ ನಾವು ಕೊಡುವಂತ ಔಷಧಿಗಳು ಬೇಗ ಬ್ರೈನಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗ್ತದೆ. ತುಂಬಾ ಬೆನಿಫಿಟ್ ಇದೆ. ಮತ್ತೆ ವ್ಯಕ್ತಿಗೆ ಸಾಯುವಂತ ಭಾವನೆಗಳಿದ್ರೆ, ಸುಸೈಡಲ್ ಥಾಟ್ಸ್ ಇದ್ರೆ ಅದು ಕೂಡ್ಲೆ ಕಡಿಮೆ ಆಗ್ತದೆ. ಇದು ಮ್ಯಾಜಿಕಲ್ ತರ ವರ್ಕ್ ಆಗ್ತದೆ ಅದು. ಸೊ ಡಿಪ್ರೆಷನ್ ಗೆ ಆಕ್ಚುಲಿ ಅಗತ್ಯವಾಗಿ ಅವರು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಸೊ ಅದ್ರ ಜೊತೆ ಈಗ ಲೇಟೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಇನ್ನೊಂದು ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತಿದೆ, ಮತ್ತೆ ಕಿಟಾಮಿನ್ ಥೆರಪಿ ಅಂತಿದೆ. ಇವೆಲ್ಲ ಇತ್ತೀಚೆಗೆ ಬಂದಂತ ಟ್ರೀಟ್ಮೆಂಟ್. ಏನು ಡಾಕ್ಟರ್ ಅದು ಕಿಟಾಮಿನ್ ಥೆರಪಿ ಅಂದ್ರೆ ಅದು ಒಂದು ಹೌದು, ಇಂಜೆಕ್ಷನ್. ಅದನ್ನ ನಾವು ಈ ಮೈಲ್ಡ್ ಮಾಡರೇಟ್ ಡಿಪ್ರೆಷನ್ ಅಲ್ಲಿ ಯೂಶಲಿ ಅಡ್ಮಿಟ್ ಮಾಡ್ಬಿಟ್ಟು ಡ್ರಿಪ್ಸ್ ಅಲ್ಲಿ ಹಾಕಿ ಕೊಡ್ತೇವೆ. ಅದರಲ್ಲಿ ಬೇಗ ಅವರಿಗೆ ರಿಕವರಿ ಆಗ್ತದೆ. TMT, ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂದ್ರೆ ಅದು ಒಂದು ರೀತಿ ಬ್ರೈನಿನ ಈ ಡಿಪ್ರೆಷನ್ ಅಲ್ಲಿ ಬ್ರೈನ್ ನ ಕೆಲವು ಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಅಂದ್ರೆ ಅಲ್ಲಿ ಕೆಲವೊಂದು ಬೇಕಾದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ. ಅಂತ ಭಾಗವನ್ನು ನಾವು ಒಂದು ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಮೂಲಕ ಆ ಮ್ಯಾಗ್ನೆಟಿಕ್ ವೇವ್ ಇಂದ ಸ್ಟಿಮ್ಯುಲೇಟ್ ಮಾಡ್ತೀವಿ. ಅವ್ರಿಗೆ ಏನು ಒಂದು ಕಿಂಚಿತ್ತು ನೋವು ಆಗುದಿಲ್ಲ. ಅದು ಸೆಷನ್ ವೈಸ್ ಇರ್ತದೆ. ಸೊ ಒಂದೊಂದು ಸೆಷನ್ಗೆ ಬಂದು ಅವ್ರು ಮಾಡಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ.